2020-21 ನೆನಪಿದ್ರೆ 40 ಲಕ್ಷ ಕೋಟಿ ಮೊತ್ತವಾಗಿದೆ. ಮಾರುಕಟ್ಟೆ ಕುಸಿದಾಗ ಜನರು ಸುರಕ್ಷಿತ ಹೂಡಿಕೆ ಆಯ್ಕೆಗಳನ್ನ ಹುಡುಕುತ್ತಾರೆ. ನಿಮಗೆ ವರ್ಷಕ್ಕೆ 1.5 ಲಕ್ಷ ಸಿಗ್ತದೆ. ಫಿಕ್ಸ್ ಗ್ಯಾರಂಟಿ. ಮಾರ್ಕೆಟ್ ಡೌನ್, ಗ್ಯಾರಂಟಿಡ್ ಪ್ಲಾನ್ಗಳ ಕಡೆ ತಿರುಗುವುದು ಈಗ ಬೆಸ್ಟ್ ಮೂವ್ ಅನ್ನೋದಕ್ಕೆ ಇಲ್ಲಿದೆ ಕಾರಣ. ಬನ್ನಿ ಸಿಮ್ರಾನ್ ರನ್ನ ಭೇಟಿಯಾಗಿ. ಇವರು ತಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಹೂಡಿಕೆ ಮಾಡ್ತಿದ್ರು ಮತ್ತು ಇಂದು ಪೋರ್ಟ್ಫೋಲಿಯೋ 20-25% ಕೆಳಗಿದೆ. ಇಷ್ಟೇ ಅಲ್ಲ, ರಮೇಶ್ ನಿವೃತ್ತಿಗಾಗಿ FD ಮಾಡಿದ್ರು, ರಿಸ್ಕ್ ತಗೋಬಾರ್ದು ಅಂತ. ಆದ್ರೆ ಈಗ ರಿಟರ್ನ್ಸ್ ಹಣದುಬ್ಬರವನ್ನು ಕೂಡ ಮೀರಿಸಲು ಸಾಧ್ಯವಾಗುತ್ತಿಲ್ಲ. ಮತ್ತು ಇವರು ಆದಿತ್ಯ, ಇವರು ಮನೆ ಖರೀದಿಸುವ ಪ್ಲಾನ್ ಇತ್ತು, ಆದ್ರೆ ಈಗ ಮಾರ್ಕೆಟ್ನ ಪ್ಲಾನ್ ಬೇರೆಯೇ ಆಗಿತ್ತು. ಒಂದೇ ವರ್ಷದಲ್ಲಿ 5 ಲಕ್ಷ ನಷ್ಟ. ಈ ಕತೆ ಇವರದು ಮಾತ್ರವಲ್ಲ. ಸಿಮ್ರಾನ್, ರಮೇಶ್ ಮತ್ತು ಅದಿತಿ ಅಂತಹ ಅನೇಕ ಹೂಡಿಕೆದಾರರು ಸೆಪ್ಟೆಂಬರ್ 2022ರಿಂದ 40 ಲಕ್ಷ ಕೋಟಿ ನಷ್ಟವನ್ನ ನೋಡಿದ್ದಾರೆ. ಇದನ್ನ ನಾನು ಹೇಳ್ತಿಲ್ಲ. 2027-23ರ ಆರ್ಥಿಕ ಸಮೀಕ್ಷೆ ಹೇಳುತ್ತೆ ಪ್ಯಾಂಡಮಿಕ್ ನಂತರದ ಅತಿ ದೊಡ್ಡ ಮಾರುಕಟ್ಟೆ ತಿದ್ದುಪಡಿ ಇದಾಗಿದೆ ಅಂತ. ಮಾರುಕಟ್ಟೆ ಇಷ್ಟು ಅಸ್ಥಿರವಾಗಿರುವಾಗ ಮನುಷ್ಯ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎನ್ನುವ ಪ್ರಶ್ನೆ ಉದ್ಭವಿಸುತ್ತದೆ. ಹೂಡಿಕೆ ಆಯ್ಕೆಗಳೆಂದರೆ ಯಾವುವು? ಅದು ನಿಮಗೆ ಸರಿಯಾಗಿದೆಯೇ? ಎಲ್ಲಿಂದ ಮತ್ತು ಹೇಗೆ ಪ್ರಾರಂಭಿಸಬೇಕು? ಮತ್ತು ಅತ್ಯಂತ ಮುಖ್ಯವಾಗಿ ಉತ್ತಮ ರಿಟರ್ನ್ಸ್ ಹೇಗೆ ಸೆಕ್ಯೂರ್ ಮಾಡುವುದು? ಮಾರುಕಟ್ಟೆ ಕುಸಿದಾಗ ಜನರು FD ತರಹದ ಸುರಕ್ಷಿತ ಹೂಡಿಕೆ ಆಯ್ಕೆಗಳನ್ನ ಹುಡುಕ್ತಾರೆ. ಆದರೆ ನಿಮ್ಗೆ 2020-21 ನೆನಪಿದ್ರೆ RBI ರೆಪೋ ದರವನ್ನ 5.15% ಇಂದ 4%ಗೆ ಇಳಿಸಿತ್ತು ಮತ್ತು ಆ ಸಮಯದಲ್ಲಿ ಗ್ಯಾರಂಟೀಡ್ ಪ್ಲಾನ್ಗಳು 5.5ರಿಂದ 6% ವರೆಗಿನ ರಿಟರ್ನ್ಸ್ ನೀಡುತ್ತಿದ್ದವು. ಅದು ಕೂಡ ಲೈಫ್ ಇನ್ಶೂರೆನ್ಸ್ ಜೊತೆಗೆ. ಇಂಪ್ರೆಸಿವ್ ಅಲ್ವಾ? ಆದ್ರಿಂದ ಮಾರುಕಟ್ಟೆ ಕುಸಿದಾಗ ಜನರು ಇವುಗಳತ್ತ ನೋಡ್ತಾರೆ. ಗ್ಯಾರಂಟಿಡ್ ಪ್ಲಾನ್ಗಳ ಅರ್ಥ ಸಿಂಪಲ್ ಆಗಿದೆ. ಏನು ಪ್ರಾಮಿಸ್ ಮಾಡಿದ್ದಾರೋ ಅದು ಸಿಗುತ್ತೆ. ಅದು ಲೈಫ್ ಇನ್ಶೂರೆನ್ಸ್ ಜೊತೆಗೆ. ಮತ್ತು ಇದರಲ್ಲಿ 2 ವಿಧಗಳಿವೆ. ಮೊದಲನೇದು ಇನ್ಕಮ್ ಪ್ಲಾನ್. ಗ್ಯಾರಂಟಿಡ್ ಇನ್ಕಮ್ ಪ್ಲಾನ್ ಒಂದು ಸ್ಯಾಲರಿಯ ಹಾಗೆ ಕೆಲಸ ಮಾಡ್ತದೆ. ನೀವು 10 ವರ್ಷದವರೆಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ 11ನೇ ಅಥವಾ 12ನೇ ವರ್ಷದಿಂದ ನಿಮಗೆ ವಾರ್ಷಿಕ 1.5 ಲಕ್ಷ ರೂಪಾಯಿ ಸಿಗುತ್ತದೆ. ಫಿಕ್ಸ್ಡ್ ಗ್ಯಾರಂಟಿ. ಎರಡನೆಯದು ಸೇವಿಂಗ್ಸ್ ಪ್ಲಾನ್. ಸೇವಿಂಗ್ಸ್ ಪ್ಲಾನ್ ಒಂದು ಲಂಪ್ ಸಮ್ ಪೇಔಟ್ ಪ್ಲಾನ್. ನೀವು ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಹಾಕಿದ್ರೆ 10 ವರ್ಷಗಳವರೆಗೆ 10ರಿಂದ 12 ವರ್ಷದ ಮ್ಯಾಚುರಿಟಿಯಲ್ಲಿ ನಿಮಗೆ ಒಟ್ಟಾರೆ 18ರಿಂದ 20 ಲಕ್ಷ ರೂಪಾಯಿ ಸಿಗಲಿದೆ. ಹಾಗಾಗಿ ಇನ್ಕಮ್ ಪ್ಲಾನ್ ಆಗಿರ್ಲಿ ಅಥವಾ ಸೇವಿಂಗ್ಸ್ ಪ್ಲಾನ್ ಆಗಿರ್ಲಿ, ಎರಡರದ್ದು ಸೇಮ್ ಬೆನಿಫಿಟ್ ಇದೆ. ರಿಟರ್ನ್ಸ್ ಆರಂಭದಲ್ಲಿಯೇ ಲಾಕ್ ಆಗಿಬಿಡುತ್ತವೆ. ನಂತರ ಮಾರ್ಕೆಟ್ ಮೇಲೆ ಹೋದರೂ ಅಥವಾ ಕೆಳಗೆ ಹೋದರೂ ನಿಮ್ಮ ಪ್ಲಾನ್ ಸ್ಟೇಬಲ್ ಆಗಿರುತ್ತದೆ. ಮಾರ್ಕೆಟ್ ನಲ್ಲಿ ಅನಿಶ್ಚಿತತೆ ಇದ್ದಾಗ ಜನರು 3 ಬೇಸಿಕ್ ವಿಷಯಗಳನ್ನು ಹುಡುಕ್ತಾರೆ. ಮೊದಲು, ಕ್ಯಾಪಿಟಲ್ ಸುರಕ್ಷಿತವಾಗಿರಲಿ. ಮಾರ್ಕೆಟ್ ಮೇಲೆ ಹೋದ್ರು ಅಥವಾ ಕೆಳಗೆ ಹೋದ್ರು ನೀವು ಹಾಕಿದ ಹಣ ಅಟ್ಲೀಸ್ಟ್ ನಿಮ್ಗೆ ವಾಪಸ್ ಸಿಗ್ಬೇಕು. ಎರಡನೆಯದು, ರಿಟರ್ನ್ಸ್ ಪ್ರೆಡಿಕ್ಟಬಲ್ ಆಗಿರಬೇಕು. ಒಂದು ವೇಳೆ ನೀವು ಇವತ್ತು ಪ್ಲಾನ್ ತೆಗೆದುಕೊಳ್ಳುತ್ತಿದ್ರೆ 10 ವರ್ಷಗಳ ನಂತರ ನಿಮಗೆ ಎಷ್ಟು ಹಣ ಸಿಗುತ್ತದೆ ಎಂದು ಮೊದಲ ದಿನದಿಂದಲೇ ನಿಮಗೆ ತಿಳಿದಿರಬೇಕು. ಮೂರನೆಯದು, ರಿಸ್ಕ್ ಕಡಿಮೆಯೇ. ಹೀಗಾಗಿ ಪ್ರತಿದಿನ ಮಾರ್ಕೆಟ್ ನ್ಯೂಸ್ ನೋಡಿ ನಿಮ್ಗೆ ಟೆನ್ಷನ್ ಆಗ್ತಿರ್ಲಿ. ಗ್ಯಾರಂಟಿಡ್ ಪ್ಲಾನ್ಸ್ ಈ 3 ಬಾಕ್ಸ್ ಗಳನ್ನ ಟಿಕ್ ಮಾಡ್ತಾಳೆ ಮತ್ತು ಬೋನಸ್ ಕೂಡ ಸಿಗಬಹುದು. ಅಡಿಷನಲ್ ಆಗಿ ಇದರ ಜೊತೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ನೀವು ಪಡಿಬಹುದು. ಪ್ರೀಮಿಯಮ್ಸ್ ಮೇಲೆ ಸೆಕ್ಷನ್ 80C ಡಿಡಕ್ಷನ್ ಸಿಗ್ತದೆ ಮತ್ತು ಮ್ಯಾಚುರಿಟಿ ಪೇಔಟ್ ಮೇಲೆ ಸೆಕ್ಷನ್ 10 ಸಬ್ಸೆಕ್ಷನ್ 10D ಅಡಿಯಲ್ಲಿ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್. ಅಂದ್ರೆ ಸೇಫ್ಟಿ ಕೂಡ ಮತ್ತು ಟ್ಯಾಕ್ಸ್ ಎಫಿಷಿಯನ್ಸಿ ಕೂಡ. ಈ ಪ್ಲಾನ್ಸ್ ನಿಮ್ಗೆ ಸರಿಯಾಗಿದೆಯೋ ಅಥವಾ ಇಲ್ವೋ ಎಂದು ನಿಮ್ಗೆ ತಿಳಿದಿದೆಯೇ? ಗ್ಯಾರಂಟಿಡ್ ಪ್ಲಾನ್ಸ್ ಪ್ರತಿಯೊಬ್ಬರಿಗೂ ಆಗಿರೋದಿಲ್ಲ. ನೀವು ಇವರಲ್ಲಿ ಒಬ್ಬರಾಗಿದ್ದರೆ ಖಂಡಿತ ಯೋಚಿಸಿ. ಮೊದಲನೆಯದು, ಯುವ ಪೋಷಕರು. ನಿಮ್ಮ ಮಗು ಇನ್ನೂ ಚಿಕ್ಕದಾಗಿದ್ದರೆ ಇನ್ಕಮ್ ಪ್ಲಾನ್ ನಲ್ಲಿ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ. 15 ವರ್ಷಗಳ ನಂತರ ಅವರ ಕಾಲೇಜು ಶಿಕ್ಷಣ ನಿಧಿ ಸಂಪೂರ್ಣವಾಗಿ ಸಿದ್ಧವಾಗುತ್ತದೆ. ನಿವೃತ್ತರು. ನೀವು ಮುಂದಿನ 10ರಿಂದ 15 ವರ್ಷಗಳಲ್ಲಿ ನಿವೃತ್ತರಾಗುತ್ತಿದ್ದರೆ ಇದು ಉತ್ತಮ ಆಯ್ಕೆಯಾಗಿದೆ. ಕೆಲಸ ಮಾಡದೆ ನಿಶ್ಚಿತ ಆದಾಯ ಸಿಗುತ್ತದೆ. ಮೂರನೆಯದ್ದು, ಅಪಾಯ ಬೇಡವೆನ್ನುವ ಹೂಡಿಕೆದಾರರು. ಷೇರುಗಳಲ್ಲಿ ಹೂಡಿಕೆ ಮಾಡಿ ಪ್ರತಿದಿನ ಟೆನ್ಷನ್ ಆಗುತ್ತಿದ್ದರೆ ಹಣದ ಒಂದು ಭಾಗವನ್ನು ಗ್ಯಾರಂಟಿ ರಿಟರ್ನ್ಸ್ ನಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯ ತಂತ್ರವಾಗಬಹುದು. ಆದ್ರೆ ಇರಿ, ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಳ್ಳುವ ಮೊದಲು ಈ 3 ವಿಷಯಗಳನ್ನ ಪರಿಶೀಲಿಸಲು ಮರೆಯದಿರಿ. ಮೊದಲನೆಯದು, ಅದರ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಅಂದ್ರೆ ಕೇವಲ ಶೇಕಡಾವಾರು ಮಾತ್ರವಲ್ಲದೆ ನಿಜವಾದ ಕ್ಯಾಶ್ ಫ್ಲೋ ಎಷ್ಟಿದೆ ಎಂದು ಪರಿಶೀಲಿಸಿ. ಅದನ್ನು ಪರಿಶೀಲಿಸುವುದು ತುಂಬಾ ಮುಖ್ಯ. ಎರಡನೇದು, ಅದರ ಮೆಚುರಿಟಿ ಅವಧಿ. ಹೆಚ್ಚಿನ ಯೋಜನೆಗಳು 10-20 ವರ್ಷಗಳ ಅವಧಿಯವು. ಆದ್ದರಿಂದ ಇಷ್ಟು ದೀರ್ಘಕಾಲದವರೆಗೆ ನಿಮ್ಮ ಹಣವನ್ನು ಫ್ರೀಸ್ ಮಾಡಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸಿ.
ಮೂರನೆಯದು ಸರೆಂಡರ್ ವ್ಯಾಲ್ಯೂ. ಒಂದು ವೇಳೆ ನೀವು ಮಧ್ಯದಲ್ಲೇ ಎಕ್ಸಿಟ್ ಆದ್ರೆ ಅದರ ಪ್ರಭಾವವೇನು? ಒಂದು ವೇಳೆ ಚಾರ್ಜಸ್ ಕಡಿತಗೊಂಡ್ರೆ ಎಷ್ಟು ಕಡಿತಗೊಳ್ಳುತ್ತದೆ? ಎಲ್ಲವನ್ನೂ ಸ್ಪಷ್ಟವಾಗಿ ಇಟ್ಕೊಳ್ಳುವುದು ತುಂಬಾ ಅಗತ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತು ನಿಮ್ಮ ಹಣಕಾಸಿನ ಗುರಿ ಏನು ಎಂಬುದನ್ನು ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ. ನಿವೃತ್ತಿ, ಮಕ್ಕಳ ಶಿಕ್ಷಣ, ದೀರ್ಘಾವಧಿ ಸಂಪತ್ತು ಯಾವುದೇ ಆಗಿರಲಿ, ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಗುರಿಗಾಗಿ ಆರ್ಥಿಕ ತಂತ್ರವನ್ನು ತರಲು ನಾನು ಪ್ರಯತ್ನಿಸುತ್ತೇನೆ. ಹಾಗಾಗಿ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೆನರಾ HSBC ಲೈಫ್ ಇನ್ಶೂರೆನ್ಸ್, ಭರವಸೆಗಳ ಪಾಲುದಾರ.